ಶಿವಮೊಗ್ಗದಲ್ಲಿ ಭಾರಿ ಮಳೆ, ರೈತರು ಫುಲ್ ಖುಷಿಯಾಗಿದ್ದಾರೆ. ತುಂಗಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಕಾಣಿಸ್ತಾ ಇದೆ. ಭಾರಿ ಮಳೆಗೆ ಭರ್ತಿಯಾದಂಥ ತುಂಗಾ ಜಲಾಶಯ ರಾಜ್ಯದಲ್ಲಿ ಮೊದಲು ಭರ್ತಿಯಾದಂಥ ಜಲಾಶಯ ತುಂಗಾ ನದಿ. ಶಿವಮೊಗ್ಗದಲ್ಲಿ ಭಾರಿ ಮಳೆ, ರೈತರು ಫುಲ್ ಖುಷಿಯಾಗಿದ್ದಾರೆ. ತುಂಗಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ನದಿಗಳು ತುಂಬಿ ತುಳುಕ್ತಾ ಇದ್ದಾವೆ. ಭಾರಿ ಮಳೆಗೆ ಭರ್ತಿಯಾಗಿದೆ ತುಂಗಾ ಜಲಾಶಯ. ರಾಜ್ಯದಲ್ಲಿ ಮೊದಲು ಭರ್ತಿಯಾದ ಜಲಾಶಯ ತುಂಗಾ ನದಿ. ಗರಿಷ್ಠ ಮಟ್ಟಕ್ಕೆ ತಲುಪಿದ ಜಲಾಶಯದ ನೀರಿನ ಮಟ್ಟ 9 ಕ್ರಸ್ಟ್ ಗೇಟ್ ತೆರೆದು ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. 13,558 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆಯಾಗಿದೆ. ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 582.24 ಮೀಟರ್ ಇದೆ. ಜಲಾಶಯದಿಂದ 3.24 ಟಿಎಂಸಿ ನೀರು ಸಂಗ್ರಹ. ಶಿವಮೊಗ್ಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ರೈತರು ಫುಲ್ ಖುಷಿಯಾಗಿದ್ದಾರೆ. ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ರೈತರಿಗೂ ಕೂಡ ಖುಷಿ ಪಡುವಂಥ ಸುದ್ದಿ, ಇಡೀ ಕರ್ನಾಟಕ ಜನತೆಗೆ ಖುಷಿ ಪಡುವಂಥ ಸುದ್ದಿ. ಯಾಕಂದರೆ ಮೊದಲು ಭರ್ತಿಯಾದಂಥ ನದಿ ಅಂತ ಅಂದರೆ ಈ ಬಾರಿಯ ಮಳೆಗಾಲದಲ್ಲಿ ಅದು ತುಂಗಾ ಜಲಾಶಯ. ಒಳಹರಿವು ಹೆಚ್ಚಾಗಿದೆ, ನದಿ ಭರ್ತಿ ಆಗ್ತಾ ಇದೆ. ಈ ಬರಗಾಲ ಬಂದ್ಬಿಡುತ್ತೇನಪ್ಪ, ಜನ ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು, ಕುಡಿಯೋಕ್ಕೂ ನೀರು ಸಿಗುತ್ತೆ ಇಲ್ವೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಇದೀಗ ಖುಷಿ ಆಗ್ತಾ ಇದೆ. ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಇದೀಗ ಭರ್ತಿಯಾಗಿದೆ ಅಂತಾನೆ ಹೇಳ್ಬೋದು. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು, ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿರುವಂತಹ ಅತಿ ಸಣ್ಣ ಹಾಗೂ ಸುಂದರ ಜಲಾಶಯವಾಗಿರುವಂತಹ ತುಂಗಾ ಜಲಾಶಯ ಮೈದುಂಬಿ ಹರಿತಾ ಇದೆ. ನಿನ್ನೆಯಿಂದ ಒಟ್ಟು 24 ಗೇಟ್ಗಳನ್ನು ಹೊಂದಿರುವಂತಹ ಈ ಜಲಾಶಯ 3.24 ಟಿಎಂಸಿ ನೀರನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನಿನ್ನೆಯಿಂದಲೂ ಕೂಡ ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ ಭಾಗದಲ್ಲಿ ಮಳೆ ಆದರೆ ಮಾತ್ರ ತುಂಗಾ ಜಲಾಶಯ ಭರ್ತಿಯಾಗತ್ತೆ ಅಂತಲೇ ಹೇಳ್ಬೋದು. ತುಂಗಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ಜಲಾಶಯ ಭರ್ತಿಯಾಗಿದೆ. ಬೆಳಗ್ಗೆಯವರೆಗೂ ಕೂಡ ನಿನ್ನೆಯಿಂದ ಬೆಳಗ್ಗೆಯವರೆಗೂ ಕೂಡ 14 ಗೇಟ್ಗಳ ಮೂಲಕ ನೀರನ್ನು ಹೊರಹರಿಸಲಾಗ್ತಾ ಇತ್ತು. ಮಧ್ಯಾಹ್ನದ ಬಳಿಕ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಹಾಗೂ ಒಳಹರಿವಿನ ಪ್ರಮಾಣವು ಸ್ವಲ್ಪ ತಗ್ಗಿದ್ರಿಂದ ಈಗ ಕೇವಲ 9 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಇವತ್ತಿನ ಒಟ್ಟು ಒಳಹರಿವಿನ ಪ್ರಮಾಣ ಬಂದ್ಬಿಟ್ಟು 15,108 ಕ್ಯೂಸೆಕ್ಸ್ ನೀರಿದ್ದು, ಹೊರಹರಿವಿನ ಪ್ರಮಾಣ 13,558 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ತುಂಗಾ ಜಲಾಶಯದ ನೀರು ಶಿವಮೊಗ್ಗ ನಗರದ ಕುಡಿಯುವ ನೀರಿಗೆ ಹಾಗೂ ತುಂಗಾ ಬಲದಂಡೆ ಎಡದಂಡೆಯಿಂದ ರೈತರಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಮಳೆ ಇಲ್ಲದೆ ರೈತಾಪಿ ವರ್ಗ ತುಂಬ ನಿರಾಶೆಯಲ್ಲಿತ್ತು ಅಂತಲೇ ಹೇಳ್ಬೋದು. ಆದರೆ ಈಗ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕಳೆದ 2 ದಿನಗಳಿಂದ ಉತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದಾಗಿದೆ. ಭತ್ತದ ಬೆಳೆಗೆ ಇದೇ ರೀತಿ ಮಳೆ ಹೆಚ್ಚಾದಂತೆ ಭತ್ತದ ಬೆಳೆಯನ್ನು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ರೈತಾಪಿ ವರ್ಗದ ಮಾತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.